ಮೊದಲಿಗೆ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಎಲ್ಲರ ಬಾಳಲ್ಲೂ ಕೂಡ ಸಂತೋಷ ತರಲಿ ಅಂತ ಹೇಳ್ಬಿಟ್ಟು ಆಶಿಸ್ತೇನೆ. ಇವತ್ತು ಯುಗಾದಿ ಹಬ್ಬ ಇದ್ದಿದ್ದರಿಂದ ಬೆಳಗ್ಗೆ ಬೇಗ ಎದ್ದೇಳೋಣ ಅಂತ ಅಂದ್ಕೊಂಡು ಮಲ್ಕೊಂಡಿದ್ದೆ. ಆದರೆ ಹೇಳೋವಷ್ಟರಲ್ಲಿ ಆಲ್ರೆಡಿ 7:30 ಆಗೋಗಿತ್ತು. ನಿನ್ನೆ ಬೇರೆ ಹಬ್ಬಕ್ಕೆ ಎಲ್ಲನೂ ರೆಡಿ ಮಾಡಿ ಹಾಗೆ ಬಾಗಿಲು ತೋರಣ ಎಲ್ಲನೂ ಕಟ್ಟಿ ನಾವು ಮಲ್ಗೋದ್ರೊಳಗಡೆ 2 ಗಂಟೆ ಬೇರೆ ಆಗೋಗಿತ್ತು. ಅರ್ಜುನ್ ಬೇರೆ ಮಲ್ಕೊಳ್ತಿರ್ಲಿಲ್ಲ, ಹಾಗಾಗಿ ಅವನು ಕೂಡ ಮಲ್ಕೊಂಡಿದ್ದು 2 ಗಂಟೆ ಆಗೋಗಿತ್ತು. ಹಾಗಾಗಿ ನಾನು ಎದ್ದಿದ್ದು ಕೂಡ ಲೇಟ್ ಆಗೋಗಿತ್ತು. ಎದ್ದ ತಕ್ಷಣವೇ ಒಂದು ಗ್ಲಾಸ್ ಉಗುರು ಬೆಚ್ಚಗಿರುವ ನೀರಿಗೆ ಜೇನುತುಪ್ಪ ಹಾಗೆ ನಿಂಬೆ ರಸನ ಸೇರಿಸ್ಕೊಂಡು ಕುಡಿದ್ಬಿಟ್ಟು ಆನಂತರ ಸ್ನಾನಕ್ಕೆ ಹೋದೆ. ಅರ್ಜುನ್ ಏನಾದ್ರು ಎದ್ದರೆ ನನಗೆ ಪೂಜೆ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಗೊತ್ತಿತ್ತು. ಹಾಗಾಗಿ ನಾನು ನಿನ್ನೆನೇ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೆ. ಹಾಗಾಗಿ ಎದ್ದ ತಕ್ಷಣ ಬೇಗನೆ ಪೂಜೆ ಮಾಡೋದಕ್ಕೆ ಶುರು ಮಾಡಿದೆ. ಆದರೂ ಕೂಡ ಅರ್ಜುನು ನಾನು ಪೂಜೆ ಮಾಡೋ ಅಷ್ಟರೊಳಗೆ ಎದ್ದು ಬಂದುಬಿಟ್ಟ. ಅವನು ಜೊತೆಲೇ ಕೂರಿಸ್ಕೊಂಡು ಪೂಜೆನ ಮಾಡಿದೆ. ಯುಗಾದಿ ಅಂತ ಅಂದಮೇಲೆ ಎಲ್ಲರೂ ಕೂಡ ಎಣ್ಣೆ ಸ್ನಾನ ಮಾಡೋದು ಪದ್ಧತಿ ಆಗಿರುತ್ತೆ. ಹಾಗಾಗಿ ನಾನು ಕೂಡ ಅರ್ಜುನ್ಗೆ ಹಾಗೆ ನಮ್ಮ ಹಸ್ಬೆಂಡ್ಗೆ ಎಲ್ರಿಗೂ ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ಎಣ್ಣೆನ ತಗೊಂಡು ಟೆರಸ್ಸಿಗೆ ಹೋದೆ. ಎಣ್ಣೆ ಹಚ್ಚಿದ ಮೇಲೆ ಸ್ವಲ್ಪ ಹೊತ್ತಾದ್ರೂ ಬಿಸಿಲಲ್ಲಿ ಇರಬೇಕು, ಆಗ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ಟೆರಸಲ್ಲೇ ಹಚ್ಚೋಣ. ಮನೆಯಲ್ಲಿ ಹಚ್ಚಿದ್ರೆ ಅವನು ಎಲ್ಲ ಕಡೆನೂ ಹಚ್ಚಿಬಿಡ್ತಾನೆ, ಅದ್ರ ಜೊತೆಗೆ ಜಾರ್ ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಟೆರಸ್ಸಿಗೆ ಹೋಗಿ ಎಣ್ಣೆನ ಹಚ್ಕೊಂಡು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆನಾದರೂ ಬಿಸಿಲಲ್ಲಿ ಇರಬೇಕಾಗುತ್ತೆ. ಎಣ್ಣೆ ಹಚ್ಕೊಂಡ್ಮೇಲೆ ಎಣ್ಣೆ ಹಚ್ಚಿದ ನಂತರ ಸ್ವಲ್ಪ ಹೊತ್ತು ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ನಾನು ಟಿಫನ್ ಮಾಡಿರಲಿಲ್ಲ ಇನ್ನು. ಹಾಗಾಗಿ ಟಿಫನ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ. ಇನ್ನೇನು ಲೇಟಾಗಿ ಹೋಗ್ಬಿಟ್ಟಿದೆ, ಬೇರೆ ಏನಾದರೂ ಮಾಡೋಕ್ಕೋದ್ರೆ ಟಿಫನ್ನ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಚಿತ್ರಾನ್ನನ ರೆಡಿ ಮಾಡಿದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡೇ ಅರ್ಜುನ್ಗೆ ಸ್ನಾನ ಮಾಡಿಸಿ ಕರ್ಕೊಂಡು ಬಂದರು. ನಿನ್ನೆ ತೊಗೊಬಂದಿರೋ ಹೊಸ ಬಟ್ಟೆನ ಹಾಕೋಕ್ಕೋದ್ರೆ ಆ ಶರ್ಟ್ ಕೂಡ ದೊಡ್ಡದಾಗ್ತಿತ್ತು, ಜೊತೆಗೆ ಪ್ಯಾಂಟ್ ಕೂಡ ದೊಡ್ಡದಾಗ್ತಿತ್ತು. ಹಾಗಾಗಿ ನಾವು ಲಾಸ್ಟ್ ವೀಕು ಒಂದು ಫಂಕ್ಷನ್ ಇತ್ತು, ಅದಕ್ಕೆ ಬಟ್ಟೆಗಳನ್ನ ತೊಗೊಂಡು ಬಂದಿದ್ದು ಅರ್ಜುನ್ಗೆ. ಆ ಬಟ್ಟೆನೇ ಹಾಕಿದ್ವಿ. ಎಲ್ಲರೂ ಮನೇಲೂ ಹಬ್ಬ ಅಂದಮೇಲೆ ಹೋಳಿಗೆ ಮಾಡೋದು ಕಾಮನ್ನು. ಹಾಗಾಗಿ ನಾನು ಕೂಡ ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆನಂತರ ಎಲ್ಲರೂ ಸ್ನಾನ ಮಾಡಿ ಬಂದ ನಂತರ ನಾವು ಎಲ್ಲರೂ ಟಿಫನ್ನ ಮಾಡಿ ಆನಂತರ ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿಕೊಂಡೆ. ಹಬ್ಬಕ್ಕೆ ಅಕ್ಕ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ಲು. ಅವಳು ಮೌನ ವ್ರತ ಮಾಡ್ತಾಯಿದ್ಲು ಅನ್ನೋ ಕಾರಣಕ್ಕೆ ಅವಳು ಕೂಡ ಬರಲಿಲ್ಲ. ಹಾಗಾಗಿ ಸ್ವಲ್ಪ ಮಾತ್ರ, ನಾವು 3 ಜನ ಅಲ್ವಾ ಇದ್ದಿದ್ದು, ಹಾಗಾಗಿ ಸ್ವಲ್ಪ ಮಾತ್ರ ಒಬ್ಬಟ್ಟನ್ನು ಮಾಡಿಕೊಂಡು ಮಿಕ್ಕಿದ್ದನ್ನು ಫ್ರಿಜ್ಜಿಗೆ ಇಟ್ಕೊಂಡೆ. ಇದ್ರ ಜೊತೆಗೆ ಬರೀ ಸ್ವೀಟ್ ಆದರೆ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಬಜ್ಜಿ, ಕೋಸಂಬರಿ ಎಲ್ಲನೂ ಮಾಡಿ ಆನಂತರ ಮಾಡಿರೋ ಎಲ್ಲ ಐಟಮ್ಸ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆನಂತರ ಊಟ ಮಾಡೋದಕ್ಕೆ ಶುರು ಮಾಡಿದ್ವಿ. ಹಬ್ಬ ಅಂತ ಅಂದಮೇಲೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದ್ರೂ ಒಂಥರ ಖುಷಿ ಇರುತ್ತೆ. ಈಗ ನಾರ್ಮಲ್ ದಿನಗಳಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಕ್ಕಾಗಲ್ಲ. ಒಬ್ಬೊಬ್ರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಅದಕ್ಕೆ ಹೋಗ್ತಾ ಇರ್ತಾರೆ, ಇದಕ್ಕೆ ಹೋಗ್ತಾ ಇರ್ತಾರೆ, ಒಬ್ರು ಇರಲ್ಲ ಮನೇಲಿ. ಆ ಥರ ಕಾರಣಗಳಿಂದ ಈಗ ಹಬ್ಬ ಟೈಮ್ಗಳಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ತೀವಿ. ಅದೊಂಥರ ಖುಷಿ, ಸಂತೋಷ ಮನಸ್ಸಿಗೆ. ಹಬ್ಬ ಆಗಿರೋದ್ರಿಂದ ಎಲ್ಲ ಕೆಲಸನೂ ಮಾಡಿ ತುಂಬಾ ಸುಸ್ತಾಗಿತ್ತು. ಹಾಗಾಗಿ ನಾವು ಬೆಳಗ್ಗೆ ದೇವಸ್ಥಾನಕ್ಕೆ ಕೂಡ ಹೋಗಿರಲಿಲ್ಲ. ತುಂಬ ಬಿಸಿಲಿತ್ತು ಮಧ್ಯಾಹ್ನ ಬೇರೆ. ಹಾಗಾಗಿ ಸಂಜೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ವಿ. ಹಬ್ಬ ಅಲ್ವಾ, ಹಾಗಾಗಿ ನಮ್ಮ ಮನೆ ಪಕ್ಕದ ಮನೆ ಆಂಟಿ ಮೊಮ್ಮಗ ಕೂಡ ಬಂದಿದ್ದ. ಅವ್ರ ಜೊತೆ ಹಾಗೆ ಮತ್ತು ನನ್ನ ತಂಗಿ ಜೊತೆ ಅರ್ಜುನ್ನು 3 ಜನ ಸೇರಿ ಆಟ ಆಡ್ಕೋತಾ ಇದ್ರು. ಅಷ್ಟರಲ್ಲಾಗಲೇ 5 o'clock ಆಗಿತ್ತು. ಆಗ ದೇವಸ್ಥಾನಕ್ಕೆ ರೆಡಿಯಾಗಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ಅರ್ಜುನ್ ದೇವಸ್ಥಾನಕ್ಕೆ ಹೋಗೋಕ್ಕೆ ಬಿಡಲಿಲ್ಲ. ನಡೀರಿ ಪಾರ್ಕಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಆಟ ಮಾಡೋದಕ್ಕೆ ಶುರು ಮಾಡಿಕೊಂಡ. ಆಗ ಏನು ಮಾಡೋದು, ಬೇರೆ ಆಪ್ಷನ್ಸ್ ಇರಲಿಲ್ಲ. ಹಾಗಾಗಿ ಅವನ ಪಕ್ಕದ ಮನೆ ಹುಡುಗ ಕೂಡ ನಾನು ಬರ್ತೀನಿ ಪಾರ್ಕಿಗೆ ಅಂದ. ಆಗ ಎಲ್ಲರನ್ನೂ ಕರ್ಕೊಂಡು ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಆಟ ಆಡಿಸ್ಕೊಂಡು ಬರೋಣ ಅಂತ ಹೊರಟ್ವಿ. ಎಲ್ಲ ಮಕ್ಕಳನ್ನು ಕರ್ಕೊಂಡು ಅಲ್ಲೇ ಸರಸ್ವತಿಪುರಮಲ್ಲಿರುವಂತಹ ರಾಜ್ಕುಮಾರ್ ಪಾರ್ಕಿಗೆ ಹೋದ್ವಿ. ಅಲ್ಲಿ ಪಾರ್ಕ್ ತುಂಬಾ ಚೆನ್ನಾಗಿದೆ, ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ. ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ಬೋದು, ಜಾರಬಂಡಿ ಎಲ್ಲ ಇದೆ, ಜೊತೆಗೆ ಜಿಮ್ ಎಲ್ಲ ಇದೆ, ವರ್ಕೌಟ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ 1 hour ಆಟ ಆಡಿಸ್ಕೊಂಡು ನಾವು ವಾಪಸ್ ಬಂದಾಗ ಆಲ್ರೆಡಿ 6 ಗಂಟೆ ಆಗೋಗಿತ್ತು.
ಆ ನಂತರ ಆ ಟೈಮಲ್ಲಿ ಮಕ್ಕಳೆಲ್ಲ ಒಳಗಡೆ ರೂಮ್ ಒಳಗಡೆ ಸೇರಿಸ್ಕೊಂಡು ರೀಲ್ಸ್ ಮಾಡೋದು ಅದು ಇದು ಮಾಡೋದು ಫುಲ್ ಬ್ಯುಸಿ ಆಗಿಬಿಟ್ರು ಮಕ್ಕಳು ಕೂಡ. ನಾವು ಒಂದು ಆಟ ಚೌಕಬಾರ ಆಡೋದ್ರೊಳಗಡೆ ಆಲ್ರೆಡಿ 2 ಅವರ್ ಟೈಮ್ ಸ್ಪೆಂಡ್ ಆಗೋಗಿತ್ತು, 9 o'clock ಆಗೋಗಿತ್ತು. ஒரு தல காதல் தந்த இந்த தருதல மனசுக்குள் வந்த ஒரு தல காதலை தந்த இந்த தருதல ಊಟ ಮಾಡಿ ಮಲ್ಕೊಂಡ್ವಿ. ಇದಾಗಿತ್ತು ನಮ್ಮ ಈ ದಿನಚರ್ಯ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.